ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 505ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸುಂದರಕಾಂಡದ ಆರಂಭಿಕ ಅಂದರೆ ಮೊದಲೇ ಸರ್ಗದಲ್ಲಿ ಹನುಮಾನನು ಮಹೇಂದ್ರಗಿರಿ ಪರ್ವತದ ಮೇಲೆ ನಿಂತು ಸಮುದ್ರದತ್ತ ಗೂಳಿಯಂತೆ ನುಗ್ತಾನೆ, ಹಾರ್ತಾನೆ. ಅವನ ರಭಸಕ್ಕೆ ಈ ಕೆಲವೊಂದು ಗಿಡ ಮರಗಳೆಲ್ಲ ಮುರ್ಕೊಂಡು ಕಿತ್ತುಕೊಂಡು ಸುಂಟ್ರಗಳು ಹೆಂಗೆ ತೊಗೊಂಡು ಹೋಗ್ತದಲ್ಲ ಹಂಗೆ ಆ ಒಂದು ರಭಸದ ಗಾಳಿಯೊಂದಿಗೆ ಹಾರಿರ್ತಾವೆ. ಅವ ಆತಗಳ ಮಧ್ಯದಲ್ಲಿ ಒಂದು ಮಿಂಚುಗಳಿರ್ತೆ ಕಾಣಿಸ್ತಿರ್ತಾನೆ. ಅವು ಕೆಳಗೆ ಬೀಳ್ತಿರ್ತಾವಲ್ಲ, ಅವು ಎಲ್ಲನೂ ಚುಕ್ಕಿಗಳಂತೆ ಕಾಣ್ತಿರ್ತಾವೆ. ಒಂದು ಮನ್ಮೋಹಕ ದೃಶ್ಯ ಕಾಣ್ತಿತ್ತು ಅಂತ ಕವಿ ವಾಲ್ಮೀಕಿಯವರು ಅದನ್ನೇ ಮತ್ತೆ ಹೀಗೆ ಮುಂದುವರಿಸ್ತಾರೆ. ಶಾಂತ ಸಮುದ್ರದಲ್ಲಿ ಹರ್ಷ ಉಣಬಡಿಸುತ್ತಾ ಕಂದವು 5 ಹೆಡೆ ಹಾವಿನಂತೆ ಆಕಾಶದಲ್ಲಿ ಹಾರೋ ಹನುಮಾನ ಚಾಚಿದ ಕೈಗಳು. ಹಾರೋ ಕಾಲಕ್ಕೆ ಅವನೇನು ಮಾಡ್ತಾನೆ, 2 ಕೈಗಳನ್ನು ಮುಂದೆ ಚಾಚಿರ್ತಾನೆ. ಆ ಮುಂದೆ ಚಾಚಿದಂಥ ಅವನ ಕೈಗಳು ಹೆಂಗೆ ಕಾಣಿಸ್ತಾ ಇದ್ವು ಅಂದ್ರೆ 5 ಹೆಡೆ ಹಾವಿನಂತೆ ಕಾಣಿಸ್ತಾ ಇದ್ವು. ಕಂಡನೊಮ್ಮೆ ಹನುಮಾನ ಸಮುದ್ರ ಮತ್ತು ಅಲೆಗಳನ್ನು ಕುಡಿಯುವನಂತೆ. ಇಲ್ಲಿ ನೋಡಿ ಕಾವ್ಯದ ಹೇಗೆ ರಚನೆ ಮಾಡ್ತಾರೆ, ಕಾವ್ಯದ ಒಂದು ಸೌಂದರ್ಯ ಏನಿದೆಯಲ್ಲ ಅದು ಇಲ್ಲಿ ನಾವು ಅದನ್ನು ನಾವು ಆಸ್ವಾದಿಸ್ಬೋದು. ಮುಂದುವರೆದು ಹೇಳ್ತಾ ನಾವು ಹನುಮ ಹೆಂಗೆ ಕಾಣಿಸ್ತಾ ಇದ್ದಂದ್ರೆ ಇಡೀ ಸಮುದ್ರದ ನೀರನ್ನೇ ಕುಡಿಯಾಕೆ ಹೊಂಟಾನೇವು. ಹನುಮನ ಸಮುದ್ರ ನೀರನ್ನು ಕುಡಿಯಾಕೆ ಹೊಂಟಾನೆ ನಮ್ಗೆ ಕಾಣ್ತಿದೆ ಕವಿಗೆ. ಕಂಡನಂತೆ ಮತ್ತೊಮ್ಮೆ ಆಕಾಶ ಕುಡಿಯುವ ಬಯಕೆಯವನಂತೆ. ಒಂದು ಸಮುದ್ರ ಅಲೆಗಳನ್ನು ನುಂಗಕ್ಕೆ ಹೊಂಟಾನ ಅಂತ ಅನಿಸ್ತಿದೆ, ಕುಡ್ಲಿಕ್ಕೆ ಹೊಂಟಾನ ಅನಿಸ್ತದೆ. ಮತ್ತೊಮ್ಮೆ ಹೆಂಗೆ ಅನಿಸ್ತದೆ ಅಂದ್ರೆ ಆಕಾಶನ ಕುಡಿಯಾಕೆ ಹೊಂಟಾನ. ಒಂದು ಕಡೆಗೆ ಒಮ್ಮೆ ಏನಿಸ್ತದೆ, ಸಮುದ್ರದ ನೀರನ್ನು ಕುಡಿಯಾಕೆ ಹೊಂಟಾನ, ಅಲೆಗಳನ್ನು ಕುಡಿಯಾಕೆ ಹೊಂಟ ಅಂತ ಅನಿಸ್ತದೆ. ಇನ್ನೊಂದು ಏನಿಸ್ತದೆ, ನೀವು ಆಕಾಶದ ಹೊಂಟ ಅಂದ್ರೆ ಆಕಾಶನ ಕುಡಿಯಾಕೆ ಹೊಂಟಾನ, ನುಂಗಾಕೆ ಹೊಂಟಾನ ಅಂತ ಅನಿಸ್ತಿದೆ. ಒಮ್ಮೆ ಮಿಂಚಿನಂತೆ ಮತ್ತೊಮ್ಮೆ ಸೂರ್ಯಚಂದ್ರನಂತೆ ಕಂಡವು ಹನುಮಾನನ ಕಣ್ಣುಗಳೆರಡು. ಆರೋ ಕಾಲಕ್ಕೆ ಅವನ ಕಣ್ಣು ಹೆಂಗೆ ಕಾಣಿಸ್ತಿದ್ವು ಅಂದ್ರೆ ಮಿಂಚಿನಂತೆ ಕಾಣಿಸ್ತಿದ್ವು. ನೋಡೋರಿಗೆ ಮಿಂಚಿನಂತೆ ಕಾಣಿಸ್ತಿದ್ದು. ಇನ್ನು ಕೆಲವೊಬ್ಬರಿಗೆ ಹೆಂಗೆ ಕಾಣಿಸ್ತಿದ್ವು, ಸೂರ್ಯಚಂದ್ರನಂತೆ 2 ಕಣ್ಣುಗಳು ಸೂರ್ಯಚಂದ್ರನಂತೆ ಕಾಣಿಸ್ತಿದ್ವು. ಅವು ಹನುಮಾನನ ನೋಡಿ ಜನ ಇವನು ಒಂದು ಇದನ್ನು ಆಕರ್ಷಣೀಯ ಅವನ ಒಂದು ಇದನ್ನು ನೋಡಿಕೊಂಡು ವೈಭವವನ್ನು ಹಾರುವಂಥ ಒಂದು ವೈಭವವನ್ನು ನೋಡಿಕೊಂಡು ಸಂತೋಷ ಪಡ್ತಾ ಇದ್ದರು. ಈ ವಾನರರಾಯಿತು ಮತ್ತು ಈ ದಡದಲ್ಲಿ ಇದ್ದಂಥ ಗಂಧರ್ವರು, ವಿದ್ಯಾಧರರು, ಋಷಿಮುನಿಗಳು ಇದನ್ನು ಕಂಡು ಆನಂದ ಪಡ್ತಾ ಇದ್ದರು. ಕೆಂಪು ವರ್ಣದ ಮೂಗು ನೋಡ್ರಿ, ಹನುಮಾನನ ಇಲ್ಲಿ ವೈಯಕ್ತಿಕ ವರ್ಣನೆ ಶಾಲೆ ಆಗ್ತದೆ. ಮೂಗು ಹೆಂಗಿತ್ತಂದ್ರೆ ಕೆಂಪು ವರ್ಣದಿತ್ತು. ತಾಮ್ರ ವರ್ಣದ ಮುಖ, ಕೆಂಪು ವರ್ಣ, ತಾಮ್ರದ ಬಣ್ಣ ಏನಿರ್ತಲ್ಲ, ಬ್ರೌನಿಷ್ ಅಂತ ಕರಿತೀವಿ ನಾವು, ಕಂದು ಬಣ್ಣದಾಗಿರ್ತದೆ. ಹಂಗೆ ಅವನ ಮೈಬಣ್ಣ ಇರ್ತದೆ, ಮುಖಬಣ್ಣ ಇರ್ತದೆ. ಮೂಗು ಕೆಂಪು ಇರ್ತದೆ, ಮುಖ ತಾಮ್ರ ಬಣ್ಣ ಇರ್ತದೆ. ಕಂಡವು ಉದಯಿಸುವ ಸೂರ್ಯ ಹೊಂಗಿರಣದಂತೆ. ಅವನ ಮೈಬಣ್ಣ, ಅವನ ಮುಖದ ಬಣ್ಣ ಹೆಂಗೆ ಕಂಡುಪ್ಪ ಅಂದ್ರೆ ಮುಂಜಾನೆ ಸೂರ್ಯ ಉದಯ ಆಗೋ ಕಾಲಕ್ಕೆ ಹೊಂಗಿರಣ ಹೆಂಗೆ ಕಾಣಿಸ್ತದಲ್ಲ, ಬಂಗಾರದ ಬಣ್ಣ ಹೆಂಗೆ ಕಾಣಿಸ್ತಲ್ಲ ಹಾಗೆ ಕಾಣಿಸ್ತಿದೆ. ಹಾರುವ ಹನುಮಾನನ ಬಾಲ ಆಕಾಶದಲ್ಲಿ ಧ್ವಜಸ್ತಂಭದಂತೆ ಕಂಗೊಳಿಸಿತ್ತು ಹೆಮ್ಮೆದಿ. ಹೆಂಗೆ ಸ್ವಾತಂತ್ರ್ಯ ಸಿಕ್ಕಾಗ, ವಿಜಯ ಸಾಧಿಸಿದಾಗ ಆಚರಣೆ ಮಾಡುವ ಕಾಲಕ್ಕೆ ಧ್ವಜದ ಸ್ತಂಭದಲ್ಲಿ ಧ್ವಜ ಹೆಂಗೆ ಹೆಮ್ಮೆಯಿಂದ ಹಾರಾಡ್ತಿರ್ತದೆ, ಹರ್ಷದಿಂದ ಹಾರಾಡ್ತಿರ್ತದೆ, ಹಂಗೆ ಈ ಹನುಮಾನ ಹಾರ ಹೊಂಟ ಕಾಲಕ್ಕೆ ಅವನ ಬಾಲ ಏನಿದ್ದಲ್ಲ ವಿಜಯ ಧ್ವಜ ಸ್ತಂಭದ ಗತೆ ಕಾಣ್ತಿದೆ. ಕಂಡವು ತೊಡೆಗಳು ಸೀಳಿದ ಪರ್ವತಗಳಂತೆ. ಅವನ 2 ಕಾಲಗಳ ತೊಡೆಗಳೆಂದು ನಾವು ಹೆಂಗೆ ಕಂಡಿವು ಅಂದ್ರೆ ಸೀಳಿದ ಪರ್ವತದಂತೆ ಕಂಡಿವು. ಸೀಳಿದ ಪರ್ವತದಂತೆ ಮೈಗೆ ಕೊರೆದು ಬೀಸುವ ಚಳಿ ಕೇಳಿಸಿತು ಸಿಡಿಲಿನಂತೆ. ಅವನ ಮೈಗೆ ಕೊರೆದು ಬೀಸುವ ಗಾಳಿ. ಅವ ಆಕಾಶದಾಗ ಮುಂದೆ ಹೋಗ್ತಾ ಇದ್ದಾಗ ದರಸದಿಂದ ಗಾಳಿದಾಗ ಹೋಗ್ಬೇಕು, ಗಾಳಿ ಕೊರಿತಿತ್ತು, ಅದನ್ನು ಗಾಳಿಯನ್ನು ಸೀಳ್ಕೊಂಡು ಹೋಗಬೇಕು. ಅವ ಗಾಳಿಯನ್ನು ಸೀಳ್ಕೊಂಡು ಹೋಗೋ ಕಾಲಕ್ಕೆ ಅಲ್ಲಿ ಶಬ್ದ ಏನು ಹುಡ್ತದಲ್ಲ, ಆ ಶಬ್ದ ಸಿಡಿಲಿನಂತೆ ಕಾಣ್ತಾ ಇತ್ತು. ಗಾಳಿಯ ರಭಸದ ನೀವು ಒಂದು ಯಾವ್ದಾರು ನೋಡಿ ಗಾಳಿ ಬೀಸೋ ಕಾಲಕ್ಕೆ ಒಂದು ಸೈಡ್ ಒಂದು ಆಬ್ಜೆಕ್ಟ್ ಹಿಡಿದು ಬಿಟ್ರೆ ಸಣ್ಣದ ಒಂದು ಬ್ಲೇಡ್ ಹಿಡಿದ್ರು ಸಹಿತ ಒಂದು ಸಪ್ಪಳ ಬರ್ತಿದೆ, ಅದಕ್ಕೆ ಒಂದು ತಯಾರಾಗ್ತದೆ ಅದಕ್ಕೆ. ಆ ರೀತಿ ಇವು ರಭಸದಿಂದ ಹೋಗೋ ಕಾಲಕ್ಕೆ ಆ ಗಾಳಿಯನ್ನು ಕೊರ್ಕೊಂಡು ಏನು ಹೊಂಟಿರ್ತಲ್ಲ, ಅದರಿಂದ
ಬರುವಂಥ ಹೊರಡುವಂಥ ನಾದ ಹೆಂಗೆ ಕಾಣಿಸ್ತಿತ್ತಪ್ಪ ಅಂದ್ರೆ ಶಿಡಿಲಿನಂತೆ ಕಾಣಿಸ್ತಿತ್ತು, ಗದ್ದರಿಸ್ತಿತ್ತು. ಉತ್ತರ ದಿಕ್ಕಿನಿಂದ ತೂರಿ ಬರುವ ಉಲ್ಕೆಗಳಂತೆ ಕಂಡನು ಆಕಾಶದಲ್ಲಿ ವೇಗದಿ ಹಾರುವ ಹನುಮಾನನು. ನೋಡ್ರಿ, ಇಲ್ಲೊಂದು ಅಬ್ಸರ್ವೇಷನ್ ಆಗಿದೆ. ಉಲ್ಕಾಪಾತ ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಕಾಣಿಸ್ತಿದೆ, ದಕ್ಷಿಣದಾಗಿಲ್ಲ. ನಾವು ವಿಜ್ಞಾನಿಗಳೇ ಶ್ರೇಷ್ಠ ಅಂತೇಳಿ ವೈಜ್ಞಾನಿಕ ವಿಶ್ಲೇಷಣೆ ನಾವು ಕೂಡ ಹೋಗುತ್ತೇವೆ. ಎಷ್ಟು 5,000 ವರ್ಷಗಳ ಹಿಂದೆಯೇ ಈ ಗ್ರಂಥಗಳಲ್ಲಿ ಅವರೆಲ್ಲ ಕಂಡು ಅನುಭವಿಸಿದ್ದನ್ನು ಬರ್ತಾರೆ. ಇಲ್ಲಿ ಉತ್ತರದಾಗನ ಉಲ್ಕಾಪಾತ ಆಗ್ತಿದೆ ಅಂತ ಹೇಳ್ತಾರೆ. ಉಲ್ಕೆ ಹೆಂಗೆ ಬಂದು ಆಕಾಶದಿಂದ ಕೆಳಗೆ ಹೆಂಗೆ ಬೀಳ್ಕಾಣ್ತದೆ ಆ ರೀತಿಯಾಗಿ ಹನುಮ ಕಾಣ್ತಾನೆ. ಉತ್ತರ ದಿಕ್ಕಿನಿಂದ ತೂರಿ ಬರುವ ಉಲ್ಕೆಯಂತೆ ಕಂಡನು ಆಕಾಶದಲ್ಲಿ ವೇಗದೆ ಹಾರುವ ಹನುಮಾನ. ಖಂಡಿತ ಸಮುದ್ರದಲ್ಲಿ ಗಾಳಿ ಚಲಿಸುವ ನಾವಿನಂತೆ ಆಕಾಶದಲ್ಲಿ ಹಾರುವ ದೈತ ಹನುಮಾನನ ನೆರಳು. ಅದೇ ವೇಳೆದಾಗ ಅವನ ನೆರಳೇನು ಬೀಳ್ತಿತ್ತಲ್ಲ ಸಮುದ್ರ ಮ್ಯಾಗ, ಆ ನೆರಳು ಹೆಂಗೆ ಕಾಣಿಸ್ತಿತ್ತಂದ್ರೆ ನಾವು ಹೊಂಟಂಗೆ ಕಾಣಿಸ್ತಿತ್ತು. ನೋಡ್ರಿ, ಎತ್ತರಕ್ಕೆ ಹಾರಾಕತ್ತಿದ್ದ ಅಂದ್ರೆ ಹಾರು ಟೈಮ್ ಏನಿದ್ದಂಗೆ ಆಯಿತು, ಮಧ್ಯಾಹ್ನ ಇದ್ದಂಗೆ ಆಯಿತು. ಮಧ್ಯಾಹ್ನ ಏನಾಗ್ತದೆ, ನೆತ್ತಿ ಮ್ಯಾಗ ಸೂರ್ಯ ಇರ್ತಾನೆ. ನೀವು ವಿಮಾನದ ಕೂತು ಪ್ರಯಾಣ ಮಾಡೋ ಕಾಲಕ್ಕೂ ನೋಡ್ರಿ, ನೀವು ಮಧ್ಯಾಹ್ನದಾಗ ಹೊಂಟಿತ್ತಂದ್ರೆ ವಿಮಾನದ ಏನಿದಲ್ಲ ನೆರಳೇನು ಬೀಳ್ತಿದ್ದಲ್ಲ ಅದು ಕಾಣಿಸ್ತಿದೆ ಕೆಳಗೆ. ಹಂಗೆ ಇವನು ಹೊಂಟಿದ್ದಲ್ಲ, ಇವನ ನೆರಳ ಸಮುದ್ರ ಮ್ಯಾಗ ಬಿದ್ದಿರ್ತದೆ. ಆ ನೆರಳು ಹೆಂಗೆ ಕಾಣಿಸ್ತಿದ್ದಂದ್ರೆ ಒಂದು ನಾವು ಹೊಂಟದ ಏನು ಅಂತ ಕಾಣಿಸ್ತಿರ್ತದೆ. ಹನುಮಾನನ ತೊಡೆಗಳು ಗಾಳಿ ಭೇದಿಸುವ ರಭಸಕ್ಕೆ ತಳಮಳಗೊಳ್ಳುತ್ತಿತ್ತು ಸಮುದ್ರ ನೀರು. ನೋಡಿ, ಎಷ್ಟು ವೈಜ್ಞಾನಿಕವಾಗಿ ಹೇಳ್ತಾರೆ. ಮ್ಯಾಗ ಅವ ಗಾಳಿಯನ್ನು ಸೀಳಿಕೊಂಡು ಹೋಗೋ ಕಾಲಕ್ಕೆ ಅಲ್ಲಿ ಗಾಳಿಗೆ ಒಂದು ರಭಸ ಹೊಡ್ತಿದೆ. ಉದಾಹರಣೆಗೆ ನೀವು ಬಸ್ನಾಗ ಕೂತ ಟ್ರಾವೆಲ್ ಮಾಡೋ ಕಾಲಕ್ಕೆ ಬಸ್ ಎಷ್ಟು ಸ್ಪೀಡ್ ಹೋಗ್ತದಲ್ಲ, ಅದು ಅಷ್ಟು ಮುಂದಿನ ಗಾಳಿಯನ್ನು ಅದೇನು ಮಾಡ್ತಿದೆ, ಇದು ನುಗ್ಗಿಕೊಂಡು ಹೋಗ್ತಿದೆ, ಅದನ್ನು ಕೊರ್ಕೊಂಡು ಹೋಗ್ತಿದೆ, ಸೀಳಿಕೊಂಡು ಹೋಗ್ತಿದೆ. ಆ ಸೀಳಿದ ಕಾರಣಕ್ಕಾಗಿ ಇದು ರಭಸದಿಂದ ಏನೇನು ಸೀಳ್ತಲ್ಲ ಅದರದ್ದು ಒಂದು ರಭಸ ಹುಡ್ತಿದೆ. ಗಾಳಿ ಬಹಳ ಸ್ಪೀಡ್ದಿಂದ ಹಿಂದೆ ಹೋಗ್ತಿರ್ತದೆ. ನೋಡಿ, ಆ ಅನುಭವವನ್ನು ಇಲ್ಲಿ ಹೇಳ್ತಾನೆ ನಾವು. ಮ್ಯಾಗ ಗಾಳಿ ಸೀಳ್ಕೊಂಡು ಹೊಂಟಿರ್ತಾನೆ. ಆ ಸೀಳಿದ ಗಾಳಿ ರಭಸ ಏನು ಮಾಡ್ತಿತ್ತಂದ್ರೆ ಸಮುದ್ರದ ಮ್ಯಾಗ ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಿತ್ತು. ಎಲ್ಲ ವೈಜ್ಞಾನಿಕ ವಿಶ್ಲೇಷಣೆಗಳನ್ನೇ ಇವು. ಒಂದೆಡೆ ಹನುಮಾನನ ರಭಸದ ಗಾಳಿ, ಮತ್ತೊಂದೆಡೆ ಮೋಡಗಳಿಂದ ಬರುವ ಗಾಳಿ. ದಿಕ್ಕೆಟ್ಟಿತ್ತು ಸಮುದ್ರ. ಒಂದು ಕಡೆಗೆ ಹನುಮಾನ ಹೋಗೋದು, ಆ ಗಾಳಿಯನ್ನು ಸೀಳು ಹೊಂಟಿದ್ದಿಲ್ಲ, ಅದರದಿಂದಾಗಿ ಅಲ್ಲೋಲ ಕಲ್ಲಲ್ಲ. ಇನ್ನೊಂದು ಕಡೆಗೆ ಈ ಸಮುದ್ರದ ಮೇಲೆ ತಂದ ಮೋಡಗಳಿಂದ ಬರುವಂಥ ಗಾಳಿ, ಅವು ಕೂಡ ಘರ್ಷಣೆಯಿಂದಾಗಿ ಮೋಡಗಳು ಭಾಳ ಇದ್ವು. ಅಂತ ಈಗ ಸಾಮಾನ್ಯವಾಗಿ ನಿಮಗೆ ಈ ಮಳೆಗಾಲ ಶುರುವಾದಾಗ ಪ್ರಾರಂಭದಲ್ಲಿ ಗಾಳಿನ ಬೀಸ್ತದಲ್ಲ. ಮೊದಲೇ ಮುಂಚೂಣಿ ಮಳೆ ಬರೋಕ್ಕಿಂತ ಮೊದಲು ಗಾಳಿ ಬರ್ತದೆ. ಯಾಕೆ ಗಾಳಿ ಬರ್ತದೆ? ಹಿಂದೆ ಮೋಡಗಳ ರಭಸ ಇರ್ತದೆ. ಮೋಡಗಳ ತೇಲಿ ಬರೋ ಕಾಲಕ್ಕೆ ಗಾಳಿಯನ್ನು ನೂಕೊಂಡು ಬರ್ತಾವ. ಅದಕ್ಕೆ ಇಲ್ಲಿ ಎರಡು ಹೇಳ್ತೇವೆ ನಾವು. ಒಂದು ಮೋಡಗಳ ರಭಸದಿಂದ ಬರುವಂಥ ಗಾಳಿ, ಹನುಮಾನನ ರಭಸದಿಂದ ಬರುವಂಥ ಎರಡೂ ಗಾಳಿ ಕೊಡ್ಕೊಂಡು ಸಮುದ್ರದ ದಿಕ್ಕ ತಪ್ಪಿಟ್ಟಿತ್ತು. ಸಮುದ್ರ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿತ್ತು ಅಂತ ಹೇಳ್ತಾರೆ. ನಿರ್ವಸ್ತ್ರ ಮಾನವನ ದೇಹಗಳಂತೆ ಕಂಡವು ಸಮುದ್ರದಲ್ಲಿ ತಿಮಿಂಗಲ, ಮೀನ, ಕುರ್ಮೆ, ಮೊಸಳೆಗಳು. ಈಗ ನಿರ್ವಸ್ತ್ರ ಮಾನವ ಹೇಗಿರ್ತಾನಂದ್ರೆ ಹಾಗೆ ಇವೇನಾಗ್ತಾವ ಅಂದ್ರೆ ಸಮುದ್ರದಾಗಿರುವಂಥವು ತಿಮಿಂಗಲ, ದೊಡ್ಡ ದೊಡ್ಡ ಮೀನುಗಳು, ಮೀನ, ಕುರ್ಮೆ, ಮೊಸಳೆ ಇವೆಲ್ಲನೂ ಏನಾಗ್ತಾವ ಒಬ್ಬ ನಿರ್ವಸ್ತ್ರ ಮನುಷ್ಯರಂತೆ ಕಾಣ್ತಾವ. ಆಕಾಶದಲ್ಲಿ ಹಾರುವ ಹನುಮಾನ ಕಂಡು ಗರುಡನೆಂದು ಆಳಕ್ಕಿಳಿದವು ಹೆದರಿ ಸಮುದ್ರದಲ್ಲಿ ಹಾವುಗಳು. ಇವು ಮ್ಯಾಗಿನ ಹಾರ ಹೊಂಟಿದ್ದಲ್ಲ, ಸಟ್ನ ನೋಡ್ದವು ಮ್ಯಾಗ, ಗರುಡನ ಬಂದನ ಮ್ಯಾಗ ಹೆದರುತ್ತಾ ಇದೆ ಅಂದಾಗ ಗರುಡನ ವೇಗಕ್ಕಿಂತಲೂ ಹೆಚ್ಚು ವೇಗದ ಹೊಂದಿರ್ತಾನೆ ನೀವು ಹಾರುವಲ್ಲಿ. ಆ ವೇಗದಲ್ಲಿ ಹಾರುವುದನ್ನು ಹನುಮಾನನ ಕಂಡು ಗರುಡನೇ ಇರಬೇಕು ಅಂದ್ಕೊಂಡು ಹೆದರಿಕೊಂಡು ಪ್ರಾಣ ರಕ್ಷಿಸಿಕೊಳ್ಳಲು ಅವೆಲ್ಲೇ ಮಾಡ್ತಾವೆ, ಸಮುದ್ರದ ಆಳಕ್ಕಿಳಿತಾವ. ಆಕಾಶದಲ್ಲಿ ಮೋಡಗಳ ಮಧ್ಯೆ ಗರುಡನಂತೆ ಹನುಮಾನನು ಹಾರುತ್ತಾ ಸಾಗಿದನು ಸಮುದ್ರದ ಮೇಲೆ. ಗರುಡಿ ಯಾವ ರೀತಿಯಾಗಿ ಸ್ಪೀಡಿಂದ ಹಾರ್ಕೊತ ಹೊಂಟಿರ್ತಲ್ಲ ಹಾಗೆ ಹನುಮಾನ ಹಾರ್ತಾ ಸಮುದ್ರದ ಮೇಲೆ ಹೊಂಟಿರ್ತಾನೆ. ಮೋಡಗಳ ಮಧ್ಯೆ ಚಂದ್ರನ ಚೆಲ್ಲಾಟದಂತೆ. ನೋಡ್ರಿ, ಅಲಂಕಾರ ಪೂರೆಲ್ಲ ಅಲಂಕಾರಮಯ ಇದೆ. ಮೋಡಗಳ ಮಧ್ಯೆ ಚಂದ್ರನ ಚೆಲ್ಲಾಟದಂತೆ. ಸಾಮಾನ್ಯವಾಗಿ ನೀವು ಮಳೆಗಾಲದಾಗ ಈ ದೃಶ್ಯ ಬರ್ತಿದೆ. ಅವಾಗ ಮೋಡಗಳು ತುಂಬಿ ಆಕಾಶ ತುಂಬ ಮೋಡಗಳ ಒಂದು ಕಡೆ ಚಲಿಸ್ತಿರ್ತಾವ. ಅಂದ್ರೆ ನೈಋತ್ಯದಿಂದ, ಭಾರತದ ಹೇಳ್ತಾನೆ, ನೈಋತ್ಯದಿಂದ ಈಶಾನ್ಯತೆ ಏನು ಹೋಗ್ತಿರ್ತಾವಲ್ಲ ಅವಾಗ ಅಲ್ಲೆಲ್ಲೇ ಈ ಹುಣ್ಣಿಮೆ ಸುತ್ತಮುತ್ತ ಬಂದಾಗ ಚಂದ್ರ ಏನು ಮಾಡ್ತಾನೆ, ಮೋಡಗಳಿಗೆ ಚೆಲ್ಲಾಟ ಆಡಿದಂಗೆ ಕಾಣಿಸ್ತಾನೆ. ಅಂದರೆ ಒಂದು ಸಲ ಕಾಣಿಸ್ತಿರ್ತಾನೆ, ಒಂದು ಸಲ ಅಡಗ್ತಿರ್ತಾನೆ, ಕಾಣಿಸ್ತಾನೆ. ಇದೇನೋ ಕಣ್ಣು ಮುಚ್ಚಲೆ ಆಟ ಆಡ್ತಾ ಇದ್ದಾನೆ ಚಂದ್ರ ಅಂತ ಭಾಸ ಆಗ್ತಿದೆ. ಹಾಗೆ ಇವನು ಕೂಡ ಏನು ಮಾಡ್ತಾನೆ, ಮೋಡಗಳ ಮಧ್ಯೆ ಚಂದ್ರ ಚೆಲ್ಲಾಟದಂತೆ ಕಂಡನು ಹನುಮಾನ ಹಾರುತ್ತಾ ಮೋಡಗಳ ಮಧ್ಯೆ.
ಇವನು ಎದುರುಡು ಕೆಲವೊಂದು ಮೋಡಗಳು ಬರ್ತಿದ್ವು, ಆ ಮೋಡಗಳಿಂದ ಆಗಾಗ ಹೊರಗೆ ಬರೋದು ಮತ್ತು ಮೋಡನ್ಯಾಗ ಹೋಗೋದು, ಹೊರಗೆ ಬರೋದು. ಯಾವ ರೀತಿ ಮೋಡಗಳ ಮಧ್ಯೆ ಚಂದ್ರ ಚೆಲ್ಲಾಟ ಆಡ್ತಿದ್ದನೋ ಹಾಗೆ ಹನುಮಾನ ಹಾರುತ್ತಿದ್ದಾಗ ಮೋಡಗಳ ಮಧ್ಯೆ ಚೆಲ್ಲಾಟ ಆಡ್ತಾ ಇದ್ದ. ಸೂರ್ಯ ಹಿಂಸಿಸಲಿಲ್ಲ. ಮಧ್ಯಾಹ್ನ ಬಿಸಿಲಿತ್ತು, ಭಾಳಷ್ಟು ಅವನಿಗೆ ಶಾಖ ಹತ್ತಬೇಕಾಗಿತ್ತು, ಆದರೆ ಸೂರ್ಯ ಅಷ್ಟೊಂದು ಅವನಿಗೆ ಮಾಡಲಿಲ್ಲ. ಗಾಳಿ ತಡೆಯಲಿಲ್ಲ. ಗಾಳಿ ಇನ್ನೂ ಹೆಚ್ಚು ರಭಸ ಚಂಡಮಾರುತಗಳಂತ ವಿಷಯವನ್ನು ತಡಿಬಹುದಾಗಿತ್ತು, ಅವು ಆ ಕೆಲಸ ಮಾಡಲಿಲ್ಲ. ಸಮುದ್ರ ಮೇಲೆ ನಿರಂತರ ಸಾಗಿತ್ತು ಹನುಮಾನನ ಹಾರಾಟ. ನೋಡಿ ಇಲ್ಲಿ ಎರಡು ಹೆಂಗೆ ಹೇಳ್ತಾರೆ, ಹೆಂಗೆ ಅಬ್ಸರ್ವೇಷನ್ ಇದೆಯಲ್ಲ ವಾಲ್ಮೀಕಿಯವ್ರದ್ದು. ಮ್ಯಾಗ ನೀವು ಹೊಂಟ್ರಿ ಅಂದ್ರೆ ಸೂರ್ಯನ ಶಾಖ ಹೆಚ್ಚಾಗೋದು ಹೋಗ್ತಿದೆ, ತಾಪಮಾನ ಹೆಚ್ಚಾಗ್ತಿದೆ. ಅದರಿಂದನೂ ಬೆಳೆದು ಈಗ ಇಲ್ಲೇ ಹಿಂದೆ ಇದರಲ್ಲೇನ ಉದಾಹರಣೆ ಸಂಪತ್ತಿ ಮತ್ತು ಜಟಾಯು ರಾಕ್ಷಸನ ಬೆನ್ನು ಹತ್ತಿ ಹೋದಾಗ ಭಾಳ ದೂರ ಹೋದ ಕೂಡಲೇ ಇವನು ಸೂರ್ಯನ ಶಾಖಕ್ಕೆ ಅವು ಎರಡೂ ಉತ್ತರ ಪಕ್ಕಗಳೇನಾಗ್ತವೆ, ಸುಟ್ಟು ಹೋಗ್ತಾವ, ಅವು ಶಕ್ತಿಹೀನಾಗಿ ಬೀಳ್ತಾರೆ. ಇಲ್ಲಿ ಇವು ಎತ್ತರಕ್ಕೆ ಹಾರ್ತಾ ಇದ್ದಾಗ ಸೂರ್ಯನ ಬಿಸಿಲು ಅಥವಾ ಶಾಖ ಇವನು ಬಾಧಿಸಲಿಲ್ಲ. ಮುಂದೆ ಗಾಳಿನೂ ಚಂಡಮಾರುತ ಸಿಕ್ಕಾಪಟ್ಟೆ ಬಂತಂದರೆ ಎಲ್ಲನೂ ಕಿತ್ತು ಒಗಿತದ ಅದು. ಅವು ಕೂಡ ಇವನಿಗೆ ತಡೀಲಿಲ್ಲ. ಅಂದರೆ ಎಷ್ಟು ರಭಸದಿಂದ ಎಷ್ಟು ಸ್ಪೀಡ್ನಿಂದ ಹೊಂಟಿರ್ಬೋದು ನೋಡಿ. ಸಮುದ್ರದ ಮೇಲೆ ನಿರಂತರ ಸಾಗಿತ್ತು ಹನುಮಾನನ ಹಾರಾಟ. ಹಂಗೆ ಒಂದು ರಭಸದಿಂದ ಹೊಂಟಿದ್ದವು. ಹೊಗಳಿದರು ನಾಗ, ಯಕ್ಷ, ರಾಕ್ಷಸ, ದೇವಗಣ ಕಂಡು ಹನುಮಾನನ ಅದ್ಭುತ ಹಾರಾಟ. ಇಲ್ಲಿ ಮನುಷ್ಯ ಜಾತಿಯ ಪ್ರಭೇದಗಳನ್ನು ಹೇಳ್ತಾರೆ ವಾಲ್ಮೀಕಿಯವರು. ಏನು ಹೇಳ್ತಾರಂದ್ರೆ, ಹನುಮಾನನು ಆಕಾಶದಲ್ಲಿ ಹಾರುವಾಗ ಯಾರ್ಯಾರು ನೋಡ್ರಪ್ಪ ಅಂದ್ರೆ, ನೋಡಿ ಹೊಗಳರಂದ್ರೆ ನಾಗರು, ಇದೊಂದು ಪ್ರಭೇದನ. ಯಕ್ಷರು ಎರಡನೇ ಪ್ರಭೇದ, ರಾಕ್ಷಸರು ಮೂರನೇ ಪ್ರಭೇದ, ದೇವ ನಾಲ್ಕನೇ ಪ್ರಭೇದ, ಕಿನ್ನರೊಂದು ಬರ್ತಿದೆ 5, ಮಾನವ 6 ಪ್ರಭೇದಗಳನ್ನು ವಾಲ್ಮೀಕಿಯವರು ಅಲ್ಲೆಲ್ಲ ರಾಮಾಯಣದಲ್ಲಿ ಹೇಳ್ತಾರೆ. ದೇವಗಣ ಕಂಡು ಹನುಮಾನನು ಅದ್ಭುತ ಇವರೆಲ್ಲರೂ ಹನುಮಾನನ ಅದ್ಭುತ ಹಾರಾಟವನ್ನು ನೋಡ್ತಾರೆ. ನೋಡಿ ತಮ್ಮಲ್ಲಿ ಏನು ಮಾತಾಡ್ತಾರಂತೆ, ದಣಿಯದಂತೆ ಹನುಮ ನಾ ಸಹಾಯ ಮಾಡುವೆ. ಅವರಲ್ಲೇ ಒಂದು ಕರುಣೆ ಬಂದುಬಿಡ್ತದೆ. ಹನುಮ ಇಷ್ಟು ರಭಸದಿಂದ ಹೊಂಟಾನ, ದಣವಾಗ್ಬೋದು, ಅವನ್ನ ಸಹಾಯ ಮಾಡಬೇಕಲ್ಲ ಅಂತ ಹೇಳಿ ಸಮುದ್ರ ರಾಜ ನುಡಿದನ್ನು ಮೆಚ್ಚಿ ಸಾಹಸ. ಅವ್ರು ಹೆಂಗೆ ನೋಡಕತ್ತಿಲ್ಲ ಅದೇ ಪ್ರಕಾರ ಸಮುದ್ರ ರಾಜನ ನೋಡ್ತಿರ್ತಾನೆ ಇವನು ಅದ್ಭುತ ಹಾರಾಟವನ್ನು. ಇವನು ನಡುವೆ ಎಲ್ಲಾದರೂ ದಣವಾಗ್ಬೋದು ಏನೋ, ಅದಕ್ಕೆ ನಾ ಏನರ ಸಹಾಯ ಮಾಡಲಿ ಅಂತ ಹೇಳಿ ಸಮುದ್ರ ರಾಜ ಅಂದ್ಕೊತಾನೆ. ಕೋರಿತು ಮೈನಕ ಪರ್ವತ. ಸಮುದ್ರದ ಮಧ್ಯೆ ಒಂದು ಮೈನಕ ಪರ್ವತ ಅಂತ ಇದೆ, ಇವತ್ತು ಇದೆ ಅದು. ಇವತ್ತು ಅದನ್ನು ಏನು ಮಾಡಿದೆ ಅಂದರೆ, ಈಗ ಆ್ಯಕ್ಚುಲಿ ಅದು ಭಾರತದ ಕಬ್ಜೆಯಲ್ಲಿ ಬರಬೇಕಾಗಿತ್ತು. ನಡಗಡ್ಡೆ, ದೊಡ್ಡ ಪರ್ವತದ ನಡಗಡ್ಡೆ ಇದೆ, ಪಾಕ್ ಸ್ಟೇಟ್ ಅಂತ ಬರ್ತಿದೆ ನಮ್ಮಲ್ಲಿ ಒಂದು ಇದು. ಅದು ಇವತ್ತು ಶ್ರೀಲಂಕಾದ ಕಬ್ಜಾ ಇದೆ. ಅದರದ್ದು ಉಲ್ಲೇಖ ಇದು ಏನಂದರೆ, ಕೋರಿತು ಮೈನಕ ಪರ್ವತವನ್ನು ಸಮುದ್ರ ನೀಡಲು ವಿಶ್ರಾಂತಿ ಇಲ್ಲ ಆಶ್ರಯ ಹನುಮಾನಿಗೆ. ಸಮುದ್ರ ಇದ್ದದ ಮೈನಕ ಪರ್ವತಕ್ಕೆ ಹೇಳ್ತಾನೆ, ನಡುಗಡೆಗೆ ಹೇಳ್ತಿದೆ, ನೋಡಪ್ಪ ಹೊಂಟಾನ ಹನುಮಂತ, ಅವನಿಗೆ ಏನಾದರೂ ಸಹಾಯ ಮಾಡೋದಂದರೆ ವಿಶ್ರಾಂತಿ ಮಾಡಲಿಕ್ಕೆ, ಮತ್ತು ವಿಶ್ರಾಂತಿ ಮಾಡ್ಕೊಂಡು ಮುಂದೆ ಹಾರಾಟಕ್ಕೆ ಹೋಗಲಿಕ್ಕೆ ನೀ ಅವಂಗೆ ಸಹಾಯ ಮಾಡು ಅಂಥೇಳಿ ಸಮುದ್ರ ತನ್ನಲ್ಲಿದ್ದಂಥ ಮೈನಕ ಪರ್ವತಕ್ಕೆ ಕೇಳ್ಕೊಳ್ತದೆ. ಪಾತಾಳದ ಮೇಲೆದ್ದು ಆಶ್ರಯಿಸು ಹನುಮಾನನ, ನೀ ನಡವದಿ ನೀನ ಇನ್ನಷ್ಟು ಮ್ಯಾಗ ಎತ್ತರ, ಸಮುದ್ರದಿಂದ ಕೆಳಗಡೆ ಇದೆ ನೀ ಇನ್ನಷ್ಟು ಮ್ಯಾಗ ಎತ್ತರಕ್ಕೆ ಏರಿ ಅವನಿಗೆ ಹನುಮಾನನಿಗೆ ಸಹಾಯವಾಗು, ಅಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ. ಪಾತಾಳದಿಂದ ಮೇಲೆದ್ದು ಆಶ್ರಯಿಸು ಹನುಮಾನನ, ಅಸುರರನ್ನು ತಡೆಯಲು ನಿಂತ ನೀ ಮೈನಿಕನಿಗೆ ಸಮುದ್ರ ನುಡಿಯಿತು. ಸಮುದ್ರ ಮೈನಿಕನಿಗೆ ಹೇಳ್ತಿದೆ, ನೀನು ಅಸುರರನ್ನು ತಡೆಗೊಳಿಸಲಾಗಿ ನಿಂತೀಯ ನೀನು, ಅದಕ್ಕೆ ಹನುಮಾನನಿಗೆ ನೀನು ಸಹಾಯ ಮಾಡು, ಇನ್ನಷ್ಟು ಎತ್ತರಕ್ಕೆ ಏರಿ ಅವನಿಗೆ ಇಳ್ಕೊಳ್ಳಿಕ್ಕೆ ವಿಶ್ರಾಂತಿ ಪಡೆಯಲಿಕ್ಕೆ ಸಹಾಯ ಮಾಡು ಅಂತೇಳಿ ಸಮುದ್ರ ಮೈನಿಕ ಪರ್ವತವನ್ನು ಕೇಳ್ತಿದೆ. ಇದೇ ರೀತಿಯಾಗಿ ಹನುಮಾನನ ಈ ಹಾರಾಟ ಪಯಣ ಏನಿದೆ ಲಂಕಾ ಮುಟ್ಟುವರಿಗೆ ಮುಂದುವರಿತಿದೆ. ನಡು ಏನೇನೇ ಅಡೆತಡೆಗಳು ಬರ್ತಾವೆ. ಮತ್ತು ವಾಲ್ಮೀಕಿಯವರು ಯಾವ ರೀತಿಯಾಗಿ ಇದರ ಅಲಂಕಾರಗಳಿಂದ ಇದರ ವರ್ಣನೆ ಮಾಡ್ಯಾರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿಯೂ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.